ದೇವಿ, ಈ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ದೇವಿ. ನೀನಂತ ಭಕ್ತಿಶಾಲಿಯಮ್ಮ, ಪರೋಪಕಾರ ಮಾಡಿ ಪುಣ್ಯ ಪಡೆಯುವಳು, ಇನ್ನೊಬ್ಬರ ಸಲುವಾಗಿ ಪ್ರಾಣಸ ಕೊಡುವಳು. ದೇವಿ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನಮ್ಮ. ಕೈಲಾಸಕ್ಕೆ ಹೋದ ಕಂದ ಮರಳಿ ನಿನ್ನ ಉಡಿಯಲ್ಲಿ ಬರುತ್ತಾನೆ, ತೆಗೆದುಕೊರಮ್ಮ. ಸಿದ್ದೇಶ, ನನ್ನ ಭಕ್ತಿ ಪರೀಕ್ಷೆ ಮಾಡಬೇಕೆಂದು ಇಂಥ ಆಟ ಹುಡಿ ನನ್ನಪ್ಪ. ಸಿದ್ಧರ ಲೀಲೆ ಶಿವನೇನು ಬಲ್ಲನು ಎಂಬಂತೆ ನಿನ್ನ ಲೀಲೆ ನಮ್ಮಂತ ಮಾನವರು ಏನು ಬಲ್ಲರು ಭಗವಂತ, ಏನು ಬಲ್ಲರು? ಅಣು ರೇಣು ತೃಣಕಾಷ್ಟದಲ್ಲಿ ತುಂಬಿರುವೆ ನೀನು. ಉದಯಿಸುವ ಸೂರ್ಯನಿಗೆ ಅಪ್ಪಣೆ ಕೊಡುವ ನೀನು, ಬೀಸುವ ಗಾಳಿಗೆ ಆಜ್ಞೆ ಮಾಡುವ ನೀನು, ಹರಿಯುವ ನೀರಿಗೆ ಆಜ್ಞಾಪಿಸುವ ನೀನು. ಇಂಥ ದೇವಾನು ದೇವತೆಗಳೆಲ್ಲ ನಿನ್ನ ಮಾತು ಕೇಳುತ್ತಿರುವಾಗ ನಮ್ಮಂತ ಮಾನವರು ಪಾಡೇನೆ ಭಗವಂತ. ಸಿದ್ದೇಶ, ಇಷ್ಟೆಲ್ಲ ಆದ ಮೇಲೆ ನನ್ನ ಹಿರಿಯ ಭಾವ ಓದು ಸಿದ್ಧ ಪುನರ್ಚೇತನಗೊಂಡು ಮಣ್ಣ ದೇವರಿಗೆ ಬಂದಿದ್ದಾನೆಲ್ಲ ಹೇಳು ಭಗವಂತ, ಬರ್ತಾ ಇದ್ದಾನೆಲ್ಲ ಹೇಳು. ದೇವಿ, ನಿನ್ನ ಹಿರಿಯ ಭಾವನಾದ ಹೌದು ಸಿದ್ಧನು ಚೇಜಿ ಮೇಲೆ ಕುಳಿತು ಇನ್ನು ಒಂದು ಗಳಿಗೆ ಒಳಗಾಗಿ ಹೊನ್ನಬೇವರಿಗೆ ಗ್ರಾಮಕ್ಕೆ ಬರುತ್ತಾನೆ ದೇವಿ. ಆಯ್ತು ಸಿದ್ದೇಶ, ಇದೇ ಆನಂದ ಸಾಗರದಲ್ಲಿ ನಾನಿನ್ನು ಹೊನ್ನಬೇವರಿ ಗ್ರಾಮಕ್ಕೆ ಹೋಗಿ ನನ್ನ ಭಾವನ ಕ್ಷೇಮವನ್ನು ವಿಚಾರಿಸ್ತಾ ಇದ್ದೇನೆ ಭಗವಂತ. ನಾನಿನ್ನು ಹೋಗಿ ಬರಲಿಕ್ಕೆ ಆಶೀರ್ವಾದ ನೀಡಿ ಭಗವಂತ. ಆಶೀರ್ವಾದ ದೇವಿ, ಆಶೀರ್ವಾದ. ಈ ನಿನ್ನ ಕೀರ್ತಿ ಕುಂಬಳ ಕುಡಿಯಾಗಿ ಹಬ್ಬಲಮ್ಮ. ಈ ನಿನ್ನ ಕಂದ ಶ್ರೀ ಸಿದ್ಧನು ಈ ಜಗತ್ತಿಗೆ ಶೀಲವಾಗಿ ಉಳಿಯಲಿ. ನೀವಿಬ್ಬರು ಹೋಗಿ ಬನ್ನಿರಮ್ಮ. ಸಿದ್ದೇಶ, ಅದು ಎಲ್ಲ ತಮ್ಮ ಆಶೀರ್ವಾದ ಭಗವಂತ, ತಮ್ಮ ವರ ಕೃಪಾ ಭಗವಂತ. ನಾನು ಬೇವರಿ ಗ್ರಾಮಕ್ಕೆ ಹೋಗಲು ಆಶೀರ್ವಾದ ನೀಡಿ ಉತ್ತರಿಸಿ ಹರಿಸಿ ಭಗವಂತ. ಆಶೀರ್ವಾದ, ಹೋಗಿ ಬರಮ್ಮ. ಓಂ ತಥಾಸ್ತು. नमः शिवाय। ओ नमः शिवाय। नमः शिवाय।
ದೇವಿ, ನೀನು ಇಲ್ಲಿಗೆ ಬರಲು ಕಾರಣವೇ ದೇವಿ? ಸಿದ್ದೇಶ, ನಾನು ಮಾಡಿದ ಭಕ್ತಿ ಫಲ, ಆ ಪುತ್ರ ಫಲ ತೆಗೆದುಕೊಂಡು ಹೋಗಲು ಬಂದಿರೋ ಭಗವಂತ. ಆ ಪುತ್ರ ಫಲವನ್ನು ನೀಡಿ ಉದ್ಧರಿಸು ಭಗವಂತ, ಉದ್ಧರಿಸು. ದೇವಿ, ನೀನು ಮಾಡಿದ ಭಕ್ತಿ ನಿಜವಾಯ್ತು ದೇವಿ, ನಿಜವಾಯ್ತು. ಆದರೆ ನೀನು ನಿನ್ನ ಫಲ ಒಯ್ಯಬೇಕಾದರೆ 12 ವರ್ಷಕ್ಕೆ ಒಂದು ದಿನ ಕಡಿಮೆ ಇದೆ ದೇವಿ. ಆದ ಕಾರಣ ನಾಳೆ ನಸುಕಿನಲ್ಲಿ ಬಂದು ಆ ಪುತ್ರ ಫಲವನ್ನು ತೆಗೆದುಕೊಂಡು ಹೋಗಬೇಕು ದೇವಿ. ಸಿದ್ದೇಶ, ಆದರೂ ಎಂಬ ಆತಂಕದ ಮಾತು ಹೇಳಿ ಮುಂದೆ ನೂಕಬೇಡ ಭಗವಂತ. ನಾನು ಮಾಡಿದ ಭಕ್ತಿ ಫಲ, ಆ ಪುತ್ರ ಫಲ ನನ್ನ ಒಡೆಯಲು ನೀಡಿ ಹರಿಸು ಭಗವಂತ, ಹರಿಸು. ದೇವಿ, ಅದರ ಚಿಂತೆ ನಿನಗೆ ಕಮ್ಮ. ನಾಳೆ ವಿಷಯದಲ್ಲಿ ತಪ್ಪದೆ ಬಂದು ಆ ಫಲವನ್ನು ತೆಗೆದುಕೊಂಡು ಹೋಗುದೇವಿ. ಒಂದು ವೇಳೆ ತಪ್ಪಿದರೆ ಫಲ ಸಿಗುವುದು ಕಠಿಣವಾದಿತ್ತಮ್ಮ. ಆಯ್ತು ಸಿದ್ದೇಶ, ನಾಳೆ ನಸುಕಿನ ಜಾವದಲ್ಲಿ ಬಂದು ಆ ಪುತ್ರ ಫಲವನ್ನು ತೆಗೆದುಕೊಂಡು ಹೋಗುತ್ತೇನೆ. ತಮ್ಮ ಅನುಮತಿಯಂತೆ 12 ವರ್ಷಕ್ಕೆ ಇನ್ನೂ 12 ವರ್ಷ ಕಡಿಮೆ ಇದ್ರೂ ಸಹ ಆ ಪುತ್ರ ಫಲವನ್ನು ಭಕ್ತಿ ಮಾಡಿ ಆ ಪುತ್ರ ಫಲವನ್ನು ತೆಗೆದುಕೊಂಡು ಹೋಗಲು ತಮ್ಮ ಕಮಲದಂತ ಆಶೀರ್ವಾದ ಈ ನಿಮ್ಮ ಪ್ರೀತಿ ಸೊಸೆಕೊಂತ ಮಾತಿ ಮೇಲೆ ಸದಾ ಇರಲಿ ಭಗವಂತ, ಸದಾ ಇರಲಿ. ದೇವಿ, ನನ್ನ ಹಸ್ತದ ಆಶೀರ್ವಾದ ಸದಾ ಇರುತ್ತದೆ ದೇವಿ. ಮಾತ್ರ ಈ ಮಾತವನ್ನು ಮರೆಯಬೇಡ ದೇವಿ. ಇಲ್ಲ ಸಿದ್ದೇಶ, ಇಲ್ಲ. ಎಂಥ ಕಷ್ಟ ಬಂದರು, ಎಂಥ ಸಂಕಟ ಬಂದರು ಆ ಸಂಕಟಕ್ಕೆ ಬದಿಗೊತ್ತಿ ನಾಳೆ ನಸುಕಿನ ಜಾವದಲ್ಲಿ ಬಂದು ನಾನು ನಿಮ್ಮ ಸೇವೆಯನ್ನು ಗೈದು ಆ ಪುತ್ರ ಫಲವನ್ನು ತೆಗೆದುಕೊಂಡೇ ಹೋಗುತ್ತೇನೆ. ತೆಗೆದುಕೊಂಡು ಹೋಗಲು ತಮ್ಮ ಹಸ್ತದ ಆಶೀರ್ವಾದ ಈ ನಿಮ್ಮ ಪ್ರೀತಿ ಸೊಸೆ ಕೊಂತ ಮಾತೆ ಮೇಲೆ ಸದಾ ಇದ್ದಾಕ್ಷಣ ಮತ್ತೇಕೆ ಭಯ, ಆಶೀರ್ವಾದ ಹೋಗಿ ಬರೋಣ. ನಾನು ಹೋಗಿ ಬರ್ತೇನೆ. ಓಂ ತಥಾಸ್ತು, ಹೋಗಿ ಬರೋಣ. ಆಜ್ಞೆ ಗುರುದೇವ. ಓಂ ತಥಾಸ್ತು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮ ನಮ ದೇವ. ಆಶೀರ್ವಾದ ಹೇಳು ದೇವಿ.
ಸಿದ್ದೇಶ, ಹೇಗೆ ಆಕಾಶದಲ್ಲಿ ಇರುವ ಮೋಡವನ್ನು ಕರಗಿ ಮಳೆಯ ನೀರಿನ ಹನಿಗಳಾಗಿ ಭೂಮಿ ಮೇಲೆ ಬೆದ್ದು ಹಳ್ಳ ಕಳ್ಳಗಳಿಂದ ಹರಿದು ಹೋಗಿ ನದಿ ಸಮುದ್ರಕ್ಕೆ ಕೂಡಿ ಸರೋವರದಲ್ಲಿ ಒಂದಾಗುತ್ತವೆಯೋ ಅದರಂತೆಯೇ ನಮ್ಮ ಇಬ್ಬರಲ್ಲಿ ಯಾವ ಭೇದ ಭಾವವನ್ನು ತೋರದೆ ನಿನ್ನೆ ಹೇಳಿದ ವರವನ್ನು ದಯಪಾಲಿಸು ಭಗವಂತ. ದೇವಿ, ನಿನ್ನೆ ಹೇಳಿದ ವರವನ್ನು ನಿನ್ನೆ ಬಂದವರಿಗೆ ಕೊಡತಕ್ಕದು, ಆ ಫಲ ನಿನಗೆ ಕೊಡತಕ್ಕದ ಅಲ್ಲ ದೇವಿ. ಏಕೆ ಸಿದ್ದೇಶ? ದೇವಿ, ಆ ಫಲವನ್ನು ಯಾರಿಗೆ ದೊರಕಬೇಕು ಅವರಿಗೆ ದೊರಕುವುದು. ಆ ಫಲ ನಿನಗೆ ದೊರಕುವುದಿಲ್ಲ ದೇವಿ, ದೊರಕುವುದಿಲ್ಲ. ಬೇರೆ ಏನು ವರ ಬೇಡ್ತಿ ಬೇಡಮ್ಮ. ನಮಃ ಶಿವಾಯ. ಭಗವಂತ, ಅಂತ ಪುತ್ರನ ಪಡಿಬೇಕೆಂದು ನನ್ನ ಆಸೆ ಆಗಿದೆ ಭಗವಂತ. ಆ ಪುತ್ರ ಫಲಕ್ಕೋಸ್ಕರ ನಾನು ಧಾವಿಸಿ ಬಂದಿರುವೆನು. ನನಗೆ ಈ ಪುತ್ರ ಫಲವನ್ನು ನೀಡಿ ಉದ್ಧರಿಸಿ ಭಗವಂತ, ಉದ್ಧರಿಸಿ. ನಮಃ ಶಿವಾಯ. ದೇವಿ, ಈ ಫಲವನ್ನು ನಿನಗೆ ಸ್ಥಿರವಾಗುವುದಿಲ್ಲಮ್ಮ, ಸ್ಥಿರವಾಗುವುದಲ್ಲ. ಇದು ಯಾರಿಗೆ ದೊರಕಬೇಕು ಅವರಿಗೆ ದೊರಕುವುದು. ಬೇರೆ ಏನು ವರ ಬೇಡ್ತಿ ಬೇಡಮ್ಮ, ಕೊಟ್ಟು ದಯಪಾಲಿಸುತ್ತೀನಿ. ಸಿದ್ದೇಶ, ಈ ವರವನ್ನು ನನಗೆ ದೊರಕದಿದ್ದರೂ ಚಿಂತೆ ಇಲ್ಲ. ನಾನು ಒಮ್ಮೆ ಹಠ ತೊಟ್ಟು ಬಂದರೆ ಈ ನನ್ನ ಘಟವಾದರೂ ಚಿಂತೆ ಇಲ್ಲ ಭಗವಂತ. ಮಾತ್ರ ನನಗೆ ಈ ಪುತ್ರ ಫಲವನ್ನು ನೀಡಿ ಉದ್ಧರಿಸು ಭಗವಂತ, ಉದ್ಧರಿಸು. ದೇವಿ, ನೀನು ಇಷ್ಟೊಂದು ಹಠವನ್ನು ತೊಡಬೇಡ ದೇವಿ, ಹಠವನ್ನು ತೊಡಬೇಡ. ಈ ಫಲ ಮುಂದೊಂದು ದಿವಸ ನಿನ್ನ ಕೈ ಬಿಟ್ಟು ಹೋಗುತ್ತದೆ ದೇವಿ, ಕೈ ಬಿಟ್ಟು ಹೋಗುತ್ತದೆ. ಬೇಡ ದೇವಿ, ಬೇಡ. ಭಗವಂತ, ಅದು ಎಲ್ಲ ತಮ್ಮ ಕೃಪೆ ಭಗವಂತ. ಆಗ್ಲಿ ದೇಗಿ, ತೆಗೆದುಕೊರಮ್ಮ. ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಆಶೀರ್ವಾದ ಪುತ್ರವತಿಯಾಗಮ್ಮ. ಜಯ ಜಯ ಶ್ರೀ ಹರಿ, ಜಯ ಜಯ ಶ್ರೀ ಹರಿ. ಮಂಗಳ ಕೋರಿ ಗಿಡ್ಜಿರಿ ದಾರಿ, ಮಂಗಳ ಕೋರಿ ಗಿಡ್ಜಿರಿ ದಾರಿ ಎಂದಾರೋ ಶ್ರೀ ಹರಿ. ಜಯ ಜಯ ಶ್ರೀ ಹರಿ, ಜಯ ಜಯ ಶ್ರೀ ಹರಿ, ಜಯ ಜಯ ಶ್ರೀ ಹರಿ, ಜಯ ಜಯ ಶ್ರೀ ಹರಿ. ಮಂಗಳ ಕೋರಿ ಗಿಡ್ಜಿರಿ ದಾರಿ, ಮಂಗಳ ಕೋರಿ ಗಿಡ್ಜಿರಿ ದಾರಿ ಎಂದಾರೋ ಶ್ರೀ ಹರಿ. ಭಗವಂತ, ಇದೇ ಆನಂದ ಸಮಯದಲ್ಲಿ ನನಗೆ ಹೊನ್ನಬೆಹರಿಗೆ ಗ್ರಾಮಕ್ಕೆ ಹೋಗಿ ಬರಲು ಆಜ್ಞೆ ಭಗವಂತ.